ಓಂ ಶ್ರೀ ವೀತರಾಗಾಯ ನಮಃ. ಸದ್ಧರ್ಮ ಜೈನ ಬಾಂಧವರಿಗೆ ಹಾಗೂ ಎಲ್ಲ ಗುರು ಹಿರಿಯರಿಗೂ ನನ್ನ ಜೈ ಜಿನೇಂದ್ರಗಳು. ನನ್ನ ಹೆಸರು ಸಂಜೋತಾ ಪವನ್ ಪಾಟೀಲ್, ಊರು ಹಲಗ, ತಾಲೂಕು ಜಿಲ್ಲಾ ಬೆಳಗಾವಿ. ಇವತ್ತಿನ ಭಾಷಣದ ವಿಷಯ ಇಡೀ ನಮ್ಮ ಜೈನ ಸಮಾಜವೇ ಹೆಮ್ಮೆ ಪಡುವಂತಹ ಹಾಗೂ ಇಡೀ ಹೆಣ್ಣು ಕುಲವೇ ಹೆಮ್ಮೆ ಪಡುವಂತಹ ಸ್ವಾತಂತ್ರ್ಯ ಹೋರಾಟಗಾರ್ತಿ ಜೈನ ರಾಣಿ ಚೆನ್ನಭೈರಾದೇವಿ. ಸಂಸ್ಕೃತದಲ್ಲಿ ಹೆಣ್ಣಿನ ಬಗ್ಗೆ ಒಂದು ಮಾತಿದೆ ಬಂಧುಗಳೇ, ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಯತ್ರ ನಾರ್ಯಂತು ಪೀಡಂತೆ ದೋಷಂತೆ ತತ್ರ ವಿನಾಶಃ. ಅಂದರೆ ಇದರ ಅರ್ಥ, ಎಲ್ಲಿ ನಾರಿ ಪೂಜಿಸಲ್ಪಡ್ತಾಳೋ ಅಲ್ಲಿ ದೇವಾನು ದೇವತೆಗಳೇ ನೆಲೆಸಿರ್ತಾರೆ, ಎಲ್ಲಿ ನಾರಿ ದೋಷನಿಗೆ ಒಳಗಾಗ್ತಾಳೋ ಅಲ್ಲಿ ಇಡೀ ಸಮಾಜವೇ ನಾಶವಾಗುತ್ತೆ ಅಂತ. ಎಷ್ಟು ಸತ್ಯ ಅಲ್ವೇ ಬಂಧುಗಳೇ? ಇಂದಿನ ಕಾಲದಲ್ಲಿ ಹೇಗಿತ್ತು ಹೆಣ್ಮಕ್ಕಳ ಜೀವನ ಅಂತಂದರೆ, ಆಕೆ ಅಡುಗೆ ಮನೆಗೆ ಮಾತ್ರ ಸೀಮಿತಳಾಗಿದ್ದು, ಮಕ್ಕಳನ್ನು ಹೆರುವ ಯಂತ್ರವಾಗಿದ್ಲು, ಗಂಡನ ದಾಸಿಯಾಗಿದ್ಲು, ಆಕೆ ಸಮಾಜಕ್ಕೆ ಒಂದು ಕಳಂಕವಾಗಿದ್ಲು. ಹೆಣ್ಣು ಅಂದರೆ ಹುಣ್ಣು ಅನ್ನೋ ಥರ ನೋಡ್ತಾ ಇದ್ರು. ಈ ಎಲ್ಲ ಕಟ್ಟಳೆಗಳ ಇದ್ದಂತಹ ಕಾಲದಲ್ಲಿ ಇವನ್ನೆಲ್ಲ ಮೆಟ್ಟಿ ನಿಂತು ತೊಟ್ಟಿಲನ್ನು ತೂಗುವ ಕೈ ಇಡೀ ಜಗತ್ತನ್ನೇ ಆಳಬಲ್ಲದು ಎಂದು ತೋರಿಸಿಕೊಟ್ಟು ಗಂಡಿನ ಸರಿ ಸಮಾನವಾಗಿ ನಿಂತು ಹೋರಾಟ ಮಾಡಿದ್ದ ದಿಟ್ಟ ಧೈರ್ಯ ಜೈನ ಹೋರಾಟಗಾರ್ತಿ ಈ ನಮ್ಮ ಚೆನ್ನಭೈರಾದೇವಿ. ನಾವು ವೀರಾವೇಶದಿಂದ ಹೋರಾಡಿ ತಮ್ಮ ನೆಲಕ್ಕಾಗಿ ಮಡಿದ ಹಲವಾರು ರಾಣಿಯರ ಹೆಸರುಗಳನ್ನು ಕೇಳಿದ್ದೇವೆ ಬಂಧುಗಳೇ. ನಮ್ಮ ಕರ್ನಾಟಕದವರೇ ಆದಂಥ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ರಾಣಿ ಅಬ್ಬಕ್ಕ, ಅವರಲ್ಲಿ ನಮ್ಮ ಜೈನ ರಾಣಿ ಚೆನ್ನಭೈರಾದೇವಿಯೂ ಕೂಡ ಒಬ್ಬರು. ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ ಬಂಧುಗಳೇ. ನಮ್ಮರನ್ನೇ ನಾವೇ ನಿರ್ಲಕ್ಷಿಸಿದರೆ ಹೇಗೆ? ಅದೇನೇ ಇರಲಿ, ನಾನು ಈಗ ನಿಮಗೆ ಪೆಪ್ಪರ್ ಕ್ವೀನ್, ಕಾಳು ಮೆಣಸಿನ ರಾಣಿ ಎಂದೇ ಪ್ರಸಿದ್ಧಳಾದ ಮಲೆನಾಡಿನ ಗೇರು ಸೊಪ್ಪೆ ಎಂಬ ಪ್ರಾಂತದ ರಾಣಿ ಚೆನ್ನಭೈರಾದೇವಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದು ಅದು ಕಡಿಮೆನೇ ಸರಿ. ಈ ನಾಡಿನ ರಾಣಿಯರ ಇತಿಹಾಸ ತಿಳಿದಷ್ಟು ಬಹಳಷ್ಟು ರೋಚಕವಾಗಿದೆ. ರಾಣಿ ಚೆನ್ನಭೈರಾದೇವಿ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಅಂದರೆ 1552ರಿಂದ 1606ರವರೆಗೆ ಅಂದರೆ 54 ವರ್ಷಗಳ ಕಾಲ ಸುದೀರ್ಘವಾದಂಥ ಆಳ್ವಿಕೆಯನ್ನು ನಡೆಸಿದ ಅಪರೂಪದ ಹಾಗೂ ಪರಾಕ್ರಮ ರಾಣಿ. ಪೋರ್ಚುಗೀಸರು ಈಕೆಯನ್ನು ಕಾಳು ಮೆಣಸಿನ ರಾಣಿ ಎಂದೇ ಕರೆಯುತ್ತಿದ್ದರು. 16ನೇ ಶತಮಾನದಲ್ಲಿ ಅಂದರೆ ತನ್ನ 16ನೇ ವಯಸ್ಸಿನಲ್ಲಿ ವಿಜಯನಗರದ ಸಾಮ್ರಾಜ್ಯದ ನಗಿರಿ ಎಂಬ ಪ್ರಾಂತ್ಯದ ರಾಣಿಯಾಗಿದ್ಲು. ನಂತರ ಅಧಿಕೃತವಾಗಿ ಈಕೆಯನ್ನು ಮಹಾಮಂಡಳೇಶ್ವರದ ರಾಣಿ ಎಂದೇ ಕರೆಯಲಾಯಿತು. ಈಕೆಯ ಹೆಸರು ಭಾರತದಲ್ಲೇ ಅಷ್ಟೇ ಅಲ್ಲ, ಯುರೋಪ್ನಲ್ಲೂ ಕೂಡ ಹೆಸರುವಾಸಿಯಾಗಿತ್ತು. ಇವರು 1559ರಿಂದ 1570ರವರೆಗೆ ಪೋರ್ಚುಗೀಸರ ವಿರುದ್ಧದ ಯುದ್ಧಗಳಿಗೆ ಹೆಸರುವಾಸಿಯಾಗಿದ್ದವರು. ಈ ಯುದ್ಧಗಳಲ್ಲಿ ಪೋರ್ಚುಗೀಸರನ್ನು ಸೋಲಿಸಿ ಅವರೊಂದಿಗೆ ವ್ಯಾಪಾರ ಸಂಬಂಧವನ್ನು ಪ್ರಾರಂಭಿಸಿ ಅವರೊಂದಿಗೆ ಒಪ್ಪಂದವನ್ನು ಕೂಡ ಮಾಡಿಕೊಂಡ್ಲು. ಭಟ್ಕಳ, ಹೊನ್ನಾವರ, ಕುಮಟ, ಮೆಣಸಿನಬಾವಿ, ಶಿವಮೊಗ್ಗ, ಕಾಣೂರು ಕೋಟೆ ಮುಂತಾದ ಊರುಗಳಲ್ಲಿ ತನ್ನ ವಸಾಹತುಗಳನ್ನು ಸ್ಥಾಪನೆಯನ್ನು ಮಾಡಿದ್ಲು. ಲಂಡನ್, ಇಂಗ್ಲೆಂಡ್, ಯುರೋಪ್ ರಾಷ್ಟ್ರಗಳಿಗೆ ಬಹು ಬೇಡಿಕೆಯಲ್ಲಿದ್ದಂತಹ ಕಾಳುಮೆಣಸು, ಏಲಕ್ಕಿ, ದಾಲ್ಚಿನ್ನಿ ಸೇರಿದಂತೆ ಕೆಲವು ಮಸಾಲೆ ಸಾಮಾನುಗಳನ್ನು ರಫ್ತು ಮಾಡ್ತಾ ಇದ್ಲು. 54 ವರ್ಷಗಳ ಈ ಸುದೀರ್ಘ ಆಳ್ವಿಕೆಯನ್ನು ಕಂಡಂಥ ಇತಿಹಾಸಕಾರರು ಈಕೆಯನ್ನು ಹಾಡಿ ಹೊಗಳಿದ್ದಾರೆ. 1552ರಲ್ಲಿ ಅಘನಾಶಿನಿ ನದಿಯ ದಡದಲ್ಲಿ ಮಿರ್ಜಾನ್ ಕೋಟೆಯನ್ನು ಕಟ್ಟಿ ಅದರ ಮೂಲಕ ಮೆಣಸಿನಕಾಯಿಯ ವ್ಯಾಪಾರವನ್ನು ಪ್ರಾರಂಭ ಮಾಡ್ತಾಳೆ. ಅಷ್ಟೇ ಅಲ್ಲದೆ ಜೈನ ಧರ್ಮದ ಅನುಯಾಯಿಯಾಗಿದ್ದ ಈಕೆ 1562ರಲ್ಲಿ ಚತುರ್ಮುಖ ಬಸದಿ, ಕಾರ್ಕಳದಲ್ಲಿರುವ ಜೈನ ದೇವಾಲಯ, ಹಲವಾರು ಶೈವ, ವೈಷ್ಣವ ಹಾಗೂ ಶಕ್ತಿ ದೇವಾಲಯಗಳನ್ನು ನಿರ್ಮಿಸಿ ನವೀಕರಣವನ್ನು ಕೂಡ ಮಾಡ್ತಾಳೆ. ಭಾಗೇರು ಮತ್ತು ವೇನಾಪುರದಲ್ಲಿ ಯೋಗಿ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಹಾಗೂ ವರ್ಧಮಾನ ಬಸದಿಯನ್ನು ನವೀಕರಣ ಮಾಡ್ತಾಳೆ. ಕರ್ನಾಟಕದ ಶಬ್ದಾನುಶಾಸನ ಎಂಬ ವ್ಯಾಕರಣ ಗ್ರಂಥವನ್ನು ರಚಿಸಿದ ಅಭಿನವ ಭಟ್ಟಾಕಲಂಕ ಇವರು ಚೆನ್ನಭೈರಾದೇವಿಯ ಆಶ್ರಯದಾತರಾಗಿದ್ದರು. ಕಾಣೂರು ಕೋಟೆಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಪೋರ್ಚುಗೀಸ್, ಆದಿಲ್ ಶಾಹಿ, ಬೆಳಗಿ ಹಾಗೂ ಇಕ್ಕೇರಿ ನಾಯಕರೊಂದಿಗೆ ಯುದ್ಧಗಳನ್ನು ಮಾಡ್ತಾಳೆ. 1595ರಿಂದ ಸತತವಾಗಿ ಇಕ್ಕೇರಿ ನಾಯಕರೊಂದಿಗೆ ಚೆನ್ನಭೈರಾದೇವಿ ನಡುವೆ ಹಲವಾರು ಯುದ್ಧಗಳು ನಡೀತವೆ. ಕೊನೆಗೆ 1606ರಲ್ಲಿ ಕಾಣೂರು ಕೋಟೆಯಲ್ಲಿ ಈಕೆಯನ್ನು ಬಂಧಿಸಿಡಲಾಗುತ್ತೆ. ಈ ಬಂಧನವಾದ ಈಕೆ ಹಲವಾರು ವರ್ಷಗಳಲ್ಲಿ ಈಕೆ ತನ್ನ ಕೊನೆಯುಸಿರನ್ನು ಎಳೆತಾಳೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಕೊನೆಯಲ್ಲಿ ನಾನು ಹೇಳೋದೇನಂತಂದರೆ, ಇತಿಹಾಸವನ್ನು ಓದಿದರೆ ಜ್ಞಾನ
ಸಿಗುತ್ತೆ. ಆದರೆ ಇತಿಹಾಸದ ಮಹಾನ್ ವ್ಯಕ್ತಿಗಳನ್ನು ಅನುಕರಣೆಯನ್ನು ಮಾಡಿದರೆ ಜೀವನದ ದಾರಿನೇ ಸಿಗುತ್ತೆ. ಇಂತಹ ಮಹಾನ್ ರಾಣಿಯ ಜೀವನದಿಂದ ನಾವು ಧೈರ್ಯ, ನಾಯಕತ್ವ, ದೇಶ ಪ್ರೇಮವನ್ನು ಕಲಿಬೇಕಾಗಿದೆ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಜೈ ಜಿನೇಂದ್ರಗಳು.